ಮಕ್ಕಳು ಆಗದೆ ಇರೋ ಆಪರೇಷನ್ ನ ಯಾವಾಗ್ಲೂ ಯಾಕೆ ಹೆಣ್ಮಕ್ಳೇ ಮಾಡಿಸ್ಕೊಳ್ತಾರೆ? ಗಂಡಸರು ಮಾಡಿಸ್ಕೊಂಡ್ರೆ ಅದರಿಂದ ಏನಾದ್ರೂ ಪ್ರಾಬ್ಲಮಾ? ಬನ್ನಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲಿಗೆ ಇವೆರಡೂ ಪರ್ಮನೆಂಟ್ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್, ಅಂದ್ರೆ ಮುಂದೆ ಪ್ರೆಗ್ನೆನ್ಸಿ ಆಗದಂತೆ ಮಾಡಲು ಬಳಸುವ ವಿಧಾನಗಳು. ವೆಸೆಕ್ಟಮಿ ಅನ್ನೋದು ಪುರುಷರಿಗೆ ಮಾಡುವ ಪ್ರೊಸೀಜರ್. ಇದರಲ್ಲಿ ಸ್ಪರ್ಮ್ ಅನ್ನು ಸಾಗಿಸುವ ಟ್ಯೂಬ್ಸ್ ಅನ್ನು ಬ್ಲಾಕ್ ಮಾಡಲಾಗುತ್ತೆ. ಇದು ಸಾಮಾನ್ಯವಾಗಿ ಸಣ್ಣ ಪ್ರೊಸೀಜರ್ ಆಗಿದ್ದು ರಿಕವರಿ ಕೂಡ ಬೇಗ ಆಗುತ್ತೆ. ಟ್ಯೂಬೆಕ್ಟಮಿ ಅನ್ನೋದು ಮಹಿಳೆಯರಿಗೆ ಮಾಡುವ ಪ್ರೊಸೀಜರ್. ಇದರಲ್ಲಿ ಫೆಲೋಪಿಯನ್ ಟ್ಯೂಬ್ಸ್ ಅನ್ನು ಬ್ಲಾಕ್ ಅಥವಾ ಸೀಲ್ ಮಾಡಲಾಗುತ್ತೆ. ಇದರಿಂದ ಎಗ್ ಮತ್ತು ಸ್ಪರ್ಮ್ ಸೇರಲು ಸಾಧ್ಯವಾಗುವುದಿಲ್ಲ. ಆದ್ರೆ ಬಹುತೇಕ ಕುಟುಂಬಗಳಲ್ಲಿ ಮಹಿಳೆಯರೇ ಟ್ಯೂಬೆಕ್ಟಮಿ ಮಾಡಿಸ್ಕೊಳ್ತಾರೆ. ಅದಕ್ಕೆ ಸೈಂಟಿಫಿಕ್ಲಿ ಏನೂ ರೀಸನ್ ಇಲ್ಲ. ಹಲವರು ಇನ್ನೂ ವೆಸೆಕ್ಟಮಿ ಮಾಡಿದ್ರೆ ಪುರುಷತ್ವ ಕಡಿಮೆ ಆಗುತ್ತೆ, ಶಕ್ತಿ ಕಡಿಮೆ ಆಗುತ್ತೆ ಅಥವಾ ಲೈಂಗಿಕ ಜೀವನದ ಮೇಲೆ ಪರಿಣಾಮ ಬೀರುತ್ತೆ ಎಂದು ನಂಬುತ್ತಾರೆ. ಆದ್ರೆ ಇದು ನಿಜಾನಾ? ಇದ್ರ ಬಗ್ಗೆ ಪಾರ್ಟ್ 2 ನಲ್ಲಿ ತಿಳಿದುಕೊಳ್ಳೋಣ. ಈ ಮಿತ್ ಬಗ್ಗೆ ನೀವು ಕೂಡ ಕೇಳಿದ್ದೀರಾ? ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಪಾರ್ಟ್ 2 ನೋಡಲು ಮಿಸ್ ಮಾಡದೆ ಫಾಲೋ ಮಾಡಿ.